ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದನಪ್ಪ ಅಂದರೆ, ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರೋ ಹಾಗೆ ನಿಮಗೆ ಲರ್ನಿಂಗ್ ಲೈಸೆನ್ಸ್ನ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ನೀವು ಪ್ರಿಂಟ್ ತಗೊಳ್ಳೋದು, ಅದನ್ನ ಹೌ ಟು ಟೇಕ್ ಪ್ರಿಂಟ್ ಆಫ್ ಲರ್ನಿಂಗ್ ಲೈಸೆನ್ಸ್ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದರ ಮುಖಾಂತರ ನೀವು ಈಜಾಗಿ ನಿಮ್ಮ ಲರ್ನಿಂಗ್ ಲೈಸೆನ್ಸ್ನ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಿಂಟ್ ಕೂಡ ತಗೊಳ್ಬೋದು. ಇದನ್ನ ಯಾವ ರೀತಿ ಮಾಡೋದು ಅಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಮತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನೀವೇನಾದರೂ ಇನ್ನೂ ಲರ್ನಿಂಗ್ ಲೈಸೆನ್ಸ್ಗೆ ಮೊಬೈಲಲ್ಲಿ ಅಪ್ಲೈ ಮಾಡ್ಕೊಂಡಿಲ್ಲಪ್ಪ ಅಂದರೆ, ನಿಮ್ಮದು ಒನ್ಲಿ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಲ್ಲ ಅಂದರೆ ನೀವು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅಂತ ನಾನು ಫುಲ್ ಪ್ರೊಸೀಜರ್ನ ವಿಡಿಯೋನು ಕೂಡ ಮಾಡಿದ್ದೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈಗಲೇ ಅಪ್ಲೈ ಕೂಡ ಮಾಡ್ಕೋಬೋದು. ನೋಡಿ, ಇದರಲ್ಲಿ ನಾವು ಪ್ರಿಂಟ್ ಯಾವ ರೀತಿ ತೆಗೆದು ಅಂತ ನೋಡೋಣ. ನೀವು ಈ ಲರ್ನಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಕೊಂಡ್ಮೇಲೆ ನಿಮಗೆ ಅದರಲ್ಲಿ LL ಟೆಸ್ಟ್ ಅಂತ ಇರುತ್ತೆ. ನೀವು LL ಟೆಸ್ಟ್ಗೆ ಅಟೆಂಡ್ ಆದಮೇಲೆ ನಿಮಗೆ ಒಂದು ಪ್ರಿಂಟ್ ಆಪ್ಷನ್ ಬರುತ್ತೆ. ಅದು ನಿಮಗೆ ಎಲ್ಲಿ ಬರುತ್ತೆ ಅಂತ ನಿಮಗೆ ನಾನು ವಿಡಿಯೋ ತೋರಿಸ್ಕೊಡ್ತೀನಿ. ಇದು ಯಾವ ರೀತಿ ಸ್ಟೆಪ್ಸ್ ಇರುತ್ತಪ್ಪ ಅಂದರೆ, ನೀವು ಮೊದಲು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೊಳ್ಬೇಕು. ಎಲ್ಲನೂ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಂಡು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು LL ಟೆಸ್ಟ್ ಅಂತ ಬರುತ್ತೆ. ಅದರಲ್ಲಿ ನೀವು ಒಂದು ಕ್ವಶನ್ ಆನ್ಸರ್ ಇರುತ್ತೆ. 15 ಕ್ವಶನ್ ಆನ್ಸರ್ನ ಆನ್ಸರ್ ಮಾಡ್ಕೊಂಡ್ಮೇಲೆ ನಿಮಗೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಮೇಲೆ ನಿಮಗೆ ಒಂದಿಷ್ಟು ದಿನ ವೇಟ್ ಆಗ್ಬೋದು, ಇಲ್ಲಾಂದರೆ ಅದೇ ತಕ್ಷಣ ಕೂಡ ಬರುತ್ತೆ. ನೀವು ಒಂದು ಪೆಂಡಿಂಗ್ನಲ್ಲಿ ಕೂಡ ಇರುತ್ತೆ ಕೆಲವೊಂದಿಷ್ಟು ಜನರದ್ದು. ಇಲ್ಲಾಂದರೆ ನಿಮಗೆ ಪ್ರಿಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನ ಯಾವ ರೀತಿ ಪ್ರಿಂಟ್ ಮಾಡೋದಂತ ಈಗ ನೋಡ್ತಾ ಹೋಗೋಣ. ನಾನೀಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಗೈಸ್, ಇದಕ್ಕೆ ಮೊದಲು ನೀವು ನಿಮ್ಮ ಮೊಬೈಲಲ್ಲಿರುವಂಥ ಒಂದು ಬ್ರೌಸರ್ನ ಓಪನ್ ಮಾಡಬೇಕಾಗತ್ತೆ. ನೀವು ಕ್ರೋಮ್ ಬ್ರೌಸರ್ನ ಈಗ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, ಏನಂತ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಪರಿವಾಹನ್ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈಗ ಪರಿವಾಹನ್ ಅಂತ ಟೈಪ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಸರ್ಚ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ವೆಬ್ಸೈಟ್ಗಳು ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ವೆಬ್ಸೈಟ್ಸ್ ಇರುತ್ತೆ. ನಿಮಗೆ ಇಲ್ಲೊಂದು ವೆಬ್ಸೈಟ್ ಕಾಣ್ತಾ ಇದೆ, ನೋಡ್ತಾ ಇರ್ಬೋದು, ಪರಿವಾಹನ್ ಸೇವಾ ಆ್ಯಂಡ್ ಸಾರಥಿ ಪರಿವಾಹನ್ ಅಂತ. ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡ್ರೆ ಅಂದರೆ ನೋಡ್ತಾ ಇರ್ಬೋದು, ಲರ್ನರ್ಸ್ ಆರ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಇಲ್ಲಿ ಮೋರ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಮೋರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಹೊಸದಾಗಿ ಇತ್ತು ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮದು ಯಾವುದು ಸ್ಟೇಟ್ ಇದೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೋಡಿ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಪ್ಡೇಟ್ ಅವ್ರ ಮೊಬೈಲ್ ನಂಬರ್ ಅಂತ. ಇಲ್ಲಿ ನೀವು ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡು ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ನೇಮ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಯಾವುದು ಸ್ಟೇಟ್ ಇರುತ್ತೋ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೀನಿ. ನೀವೇನಾದರೂ ಮಹಾರಾಷ್ಟ್ರ ಇದ್ದರೆ ಮಹಾರಾಷ್ಟ್ರ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಈ ಟ್ಯಾಬ್ನ ಕ್ಲೋಸ್ ಮಾಡಿ. ನೋಡಿ, ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ಈಗ ನಮಗೆ ಲರ್ನರ್ ಲೈಸೆನ್ಸ್ದು ಪ್ರಿಂಟ್ಔಟ್ ಬೇಕಾಗಿದೆ. ಒಂದು ವೇಳೆ ನೀವು ಅಪ್ಲೈ ಮಾಡಬೇಕಂದ್ರೆ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಮತ್ತು ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಸ್ಲಾಟ್ ಬುಕ್ಕಿಂಗ್ನ ಮಾಡ್ಬೋದು. ಅದೇ ರೀತಿ ಎಲ್ಲ ರೀತಿ ಆಪ್ಷನ್ಸ್ಗಳಿರುತ್ತೆ. ಇದನ್ನೆಲ್ಲನೂ ಕೂಡ ಚೆಕ್ ಮಾಡ್ಕೊಳ್ಳಿ. ಈಗ ನೀವು ಪ್ರಿಂಟ್ ತೊಗೊಳ್ಬೇಕಂದ್ರೆ ಏನು ಮಾಡ್ಬೇಕಂತ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಮೇಲ್ಗಡೆ ನಿಮಗೆ ಆಪ್ಷನ್ಸ್ಗಳಿರುತ್ತೆ. ಇಲ್ಲಿ ಒಂದು ಲರ್ನರ್ ಲೈಸೆನ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನಿಮಗೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ಇದರಲ್ಲಿ ತುಂಬ ರೀತಿಯ ಟ್ಯಾಬ್ಸ್ಗಳು ಓಪನ್ ಆಗುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಆಪ್ಷನ್ಗಳಿರುತ್ತೆ. ಇಲ್ಲಿ ಒಂದು ನೋಡ್ತಾ ಇರಿ, ನಿಮಗೆ ಕೆಳಗಡೆ ಪ್ರಿಂಟ್ ಲರ್ನರ್ ಲೈಸೆನ್ಸ್ ಫಾರ್ಮ್ 3 ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಲರ್ನಿಂಗ್ ಲೈಸೆನ್ಸ್ನ ನೀವು ಅಪ್ಲೈ ಮಾಡ್ಕೊಂಡ ತಕ್ಷಣ ಇಲ್ಲಿ ಪ್ರಿಂಟ್ನ ಮಾಡ್ಕೋಬೋದು. ಇದು ಯಾವಾಗ ಬರುತ್ತೆ ಅಂದರೆ, ನೀವು LL ಟೆಸ್ಟ್ಗೆ ಅಟೆಂಡ್ ಆಗಿ ನೀವು ಪಾಸ್ ಆದರೆ ಅಂದರೆ ಮಾತ್ರ ನಿಮಗೆ ಪ್ರಿಂಟ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ನೀವು ಮೊದಲು LL ಟೆಸ್ಟ್ಗೆ ಅಟೆಂಡ್ ಆಗಿ ಅದನ್ನ ಪಾಸ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ನಿಮಗೆ ಈ ರೀತಿ ಆಪ್ಷನ್ ಸಿಗುತ್ತೆ. ನಿಮಗೆ ಏನಾದರೂ ಗೊತ್ತಿಲ್ಲ ಅಂದರೆ ಪ್ರೊಸೀಜರ್ ಯಾವ ರೀತಿ LL ಟೆಸ್ಟ್ಗೆ ಅಪ್ಲೈ ಮಾಡೋದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮಗೆ ಫುಲ್ ಪ್ರೊಸೀಜರ್ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಈಗ ಡ್ರೈವಿಂಗ್ ಲೈಸೆನ್ಸ್ ಯಾವ ರೀತಿ ತಗೊಳ್ಳೋದು ಮೊಬೈಲ್ ಅಂತೂ ಕೂಡ ಪೂರ್ತಿ ವಿಡಿಯೋನ ಪ್ರೊಸೆಸ್ನ ಹೇಳಿದ್ದೀನಿ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ನೋಡ್ಕೋಬೋದು. ನೋಡಿ, ಈಗ ಪ್ರಿಂಟ್ ಲರ್ನರ್ ಲೈಸೆನ್ಸ್ ಫಾರ್ಮ್ 3 ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, 2 ಆಪ್ಷನ್ಗಳು ಬರುತ್ತೆ. ಅಪ್ಲಿಕೇಶನ್ ನಂಬರ್ ಮತ್ತು ಲೈಸೆನ್ಸ್ ನಂಬರ್ ಅಂತ. ನಿಮ್ಮ ಹತ್ರ ಲೈಸೆನ್ಸ್ ನಂಬರ್ ಇತ್ತು ಅಂದರೆ ಲೈಸೆನ್ಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲೈಸೆನ್ಸ್ ನಂಬರ್ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚಾ ಎಂಟ್ರಿ ಮಾಡಿಕೊಂಡು ಅದನ್ನು ಈಸಿಯಾಗಿ ಪ್ರಿಂಟ್ಔಟ್ ತೊಗೋಬೋದು. ಒಂದು ವೇಳೆ ನಿಮ್ಮ ಹತ್ರ ಲೈಸೆನ್ಸ್ ನಂಬರ್ ಇಲ್ಲ, ಓನ್ಲಿ ನಾನೀಗ ಹೊಸದಾಗಿ ಫ್ರೆಶ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದೀನಿ ಅಂದರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಹತ್ರ ಒಂದು ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಕ್ನಾಲಜ್ಮೆಂಟಲ್ಲಿ. ಆ ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿಕೊಂಡು ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಕ್ಯಾಪ್ಚಾ ಕೋಡ್ ಯಾವ ರೀತಿ ಇದೋ ಅದನ್ನ ಎಂಟ್ರಿ ಮಾಡಿಕೊಂಡು ಈಸಿಯಾಗಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿಕೊಂಡ್ರೆ ನಿಮಗೆ ಪ್ರಿಂಟ್ಔಟ್ ಸಿಗುತ್ತೆ. ನಾನೀಗ ಎಕ್ಸಾಂಪಲ್ಗೆ ತೋರಿಸ್ತೀನಿ, ಅದೊಂದು ಪ್ರಿಂಟ್ಔಟ್ ತೆಗೆದು ತೋರಿಸ್ತೀನಿ. ನೋಡಿ ಗೈಸ್, ನಾನೀಗ ಎಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಎಂಟ್ರಿ ಮಾಡ್ಕೊಂಡ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಲೋಡಿಂಗ್ ಆಗಿತ್ತು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ನನ್ನ ಮೊಬೈಲ್ ನಂಬರ್ ಈಗ ಲಾಸ್ಟ್ ಡಿಜಿಟ್ ಬಂದಿದೆ. ಮತ್ತು ಹಾಗೆ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡ್ಕೊಂಡು ಇಲ್ಲಿ ಜನರೇಟ್ OTP ಅಂತ ನೀವು ಕ್ಲಿಕ್ ಮಾಡಬೇಕು. ಈ ರೀತಿ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಅದನ್ನ ಎಂಟ್ರಿ ಮಾಡ್ಕೊಂಡು ಮತ್ತೆ ಜನರೇಟ್ OTP ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವ ನಂಬರ್ನ ಎಂಟ್ರಿ ಮಾಡ್ಕೊಂಡಿರ್ತೀರೋ ಲರ್ನರ್ ಲೈಸೆನ್ಸ್ ಅಪ್ಲೈ ಮಾಡುವಾಗ ಆ ನಂಬರ್ಗೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆ OTPನಲ್ಲಿ ಕೆಳಗಡೆ ಎಂಟ್ರಿ ಮಾಡಬೇಕು. ನನಗೆ ಕ್ಯಾಪ್ಚಾ ಹಾಕ್ಕೊಂಡು OTP ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಈಗ OTP ಹ್ಯಾಸ್ ಬಿನ್ ಸೆಂಡ್ ಸಕ್ಸಸ್ಫುಲಿ ಅಂತ ಬಂತು. ಅಂದರೆ ಈಗ ಮೊಬೈಲ್ ನಂಬರ್ ಒಂದು OTP ಬರುತ್ತೆ. ಅದನ್ನ ಕೆಳಗಡೆ ಇಲ್ಲಿ ನಿಮ್ಮೊಂದು ಕೊಟ್ಟಿರ್ತಾರೆ. OTPನ ಎಂಟ್ರಿ ಮಾಡಿಕೊಂಡು ಮತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿಕೊಂಡು ಲಾಸ್ಟಿಗೆ ಇಲ್ಲಿ ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ.
ನೋಡಿ ಒ ಟಿ ಪಿ ಎಂಟ್ರಿ ಆದ ತಕ್ಷಣ ಇಲ್ಲೊಂದು ಟಿಕ್ ಬಾಕ್ಸ್ ಇರುತ್ತೆ, ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಎನೇಬಲ್ ಮಾಡಬೇಕು. ಅದಾದಮೇಲೆ ಸಬ್ಮಿಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು. ಈಗ ಕ್ಯಾಪ್ಚಾ ವ್ಯಾಲಿಡ್ ಎಂಟ್ರಿ ಮಾಡಂತ ಹೇಳ್ತಾ ಇದೆ, ಅಂದರೆ ಕ್ಯಾಪ್ಚಾಗ ರಾಂಗ್ ಆಗಿದೆ, ನಾನು ಮತ್ತೊಮ್ಮೆ ಎಂಟ್ರಿ ಮಾಡ್ತೇನೆ. ನೋಡಿ ಎಂಟ್ರಿ ಮಾಡ್ಕೊಂಡ ತಕ್ಷಣ ನಾನೀಗ ಅಪ್ಲಿಕೇಶನ್ ನಂಬರ್ ಅಂತ ಇರುತ್ತೆ ಒಂದು ನಿಮಗೆ ಮುಂದೆ ನಿಮ್ಮ ಅಪ್ಲಿಕೇಶನ್ ನಂಬರ್ ತೋರಿಸ್ತಾ ಇರುತ್ತೆ, ಮತ್ತು ಕೆಳಗಡೆ ಒಂದು ಸಬ್ಮಿಟ್ ಬಟನ್ ಇರುತ್ತೆ. ಈ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕೊಟ್ಟರೆ ಅಂದರೆ ನೋಡ್ತಾ ಇರ್ಬೋದು ನನಗೆ ಲರ್ನರ್ ಲೈಸೆನ್ಸ್ ಡೌನ್ಲೋಡ್ ಆಯಿತು, ಮತ್ತು ಈಗ ಪ್ರಿಂಟ್ಔಟ್ ಕೂಡ ಬಂದಿದೆ. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನಿಮಗೆ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ನಂತರ ಲರ್ನರ್ ಲೈಸೆನ್ಸ್ ಇರುತ್ತೆ ಬಂದಿದೆ, ಮತ್ತು ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದರೆ ನೋಡ್ತಾ ಇರ್ಬೋದು ನಂದು ಇಲ್ಲಿ ಫೋಟೋ ಕೂಡ ಇರುತ್ತೆ, ಮತ್ತು ಕೆಳಗಡೆ ಸಿಗ್ನೇಚರ್ ಇರುತ್ತೆ. ಅದೇ ರೀತಿ ನಿಮ್ಮ ಲರ್ನರ್ ಲೈಸೆನ್ಸ್ ನಂಬರ್ ಮತ್ತು ನೇಮ್ ಆಗಿರ್ಬೋದು, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಅಡ್ರೆಸ್ ಎಲ್ಲನೂ ಕೂಡ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಲೈಸೆನ್ಸಿಂಗ್ ಅಥಾರಿಟಿ ಅಂತ ನಿಮ್ಮ ಒಂದು ಆರ್ ಟಿ ಒ ಆಫೀಸ್ ನೇಮ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಕೂಡ ಈಸಿಯಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬಂದ ತಕ್ಷಣ ಅದು ನಿಮ್ಮ ಫೈಲ್ನಲ್ಲಿ ಸೇವ್ ಆಗಿರೋದಿಲ್ಲ. ಇದನ್ನು ನೀವು ಯಾವ ರೀತಿ ಸೇವ್ ಮಾಡ್ಕೋಬೇಕು, ಇದನ್ನ ಪ್ರಿಂಟ್ ಯಾವ ರೀತಿ ತಗೊಳ್ಳೋದು ಅಂತ ಈಗ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಮೇಲ್ಗಡೆ 3 ಡಾಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೈಡಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಒಂದು ಪ್ರಿಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಒಂದು ಈ ರೀತಿ ಪ್ರಿಂಟ್ ಫೈಲ್ ಬರುತ್ತೆ. ನೋಡ್ತಾ ಇರ್ಬೋದು PDF ಫೈಲಿಗೆ ಕನ್ವರ್ಟ್ ಆಗುತ್ತೆ. ಮತ್ತು ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಪೇಪರ್ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ಇದನ್ನ A4 ಕೂಡ ಕನ್ವರ್ಟ್ ಮಾಡ್ಕೋಬೋದು. ನೋಡಿ A4ನಲ್ಲಿ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ PDF ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಫೈಲ್ನಲ್ಲಿ ಇದು ಸೇವ್ ಆಗುತ್ತೆ. ಇಲ್ಲಿ ಇದನ್ನು ರೀನೇಮ್ ಕೂಡ ಮಾಡ್ಬೋದು. ಲೈಸೆನ್ಸ್ ಅಂತ ನೀವು ಟೈಪ್ ಮಾಡಿಕೊಂಡು ನೋಡಿ ಲೈಸೆನ್ಸ್ ಅಂತ ಟೈಪ್ ಮಾಡ್ಕೊಂಡು ಈಸಿಯಾಗಿ ಇದನ್ನ ಸೇವ್ ಕೂಡ ಮಾಡ್ಬೋದು. ಇದು ನಿಮ್ಮ ಫೈಲ್ ಮ್ಯಾನೇಜರ್ನಲ್ಲಿ ಹೋಗಿ ಸೇವ್ ಆಗುತ್ತೆ. ಈ ಟೈಮ್ ನೀವು ಈಸಿಯಾಗಿ ನಿಮ್ಮ ಲರ್ನರ್ ಲೈಸೆನ್ಸ್ನ ಪ್ರಿಂಟ್ಔಟ್ನ ತಗೋಬೋದು, ಮತ್ತು ಇದನ್ನ ಡೌನ್ಲೋಡ್ ಕೂಡ ಮಾಡ್ಬೋದು ಈಸಿಯಾಗಿ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ನಿಮ್ಗೆ ಏನಾದರೂ ಯೂಸ್ ಆದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.